ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಭಾರತದಲ್ಲಿ ಅನೇಕ ಘೋಷಿತ ಮತ್ತು ಅಘೋಷಿತ ಧಾರ್ಮಿಕ ಕಟ್ಟಳೆಗಳು ಚಾಲ್ತಿಯಲ್ಲಿವೆ. ಸನಾತನ ಬ್ರಾಹ್ಮಣ ಧರ್ಮದ ಈ ಧಾರ್ಮಿಕ ಕಟ್ಟಳೆಗಳು ಕೇವಲ ಒಂದು ವರ್ಗದ ಹಿತಾಸಕ್ತಿಯನ್ನ ಕೇಂದ್ರವಾಗಿಟ್ಟುಕೊಂಡು ರೂಪಿಸಲಾದಂಥ ಧಾರ್ಮಿಕ ಸಿದ್ಧಾಂತಗಳು ಅನ್ನೋದು ಬಹಳಷ್ಟು ಜನರ ಗಮನಕ್ಕೆ ಬರದೇ ಇರುವಂಥದ್ದು ದುರಂತದ ಸಂಗತಿ. ಹಾಗೆ ನಮ್ಮಲ್ಲಿ ವೇದಗಳು, ಬ್ರಾಹ್ಮಣಗಳು, ಸ್ಮೃತಿಗಳು, ಶ್ರುತಿಗಳು ಮತ್ತು ವೇದಾಂತಗಳು ಇವೆಲ್ಲವನ್ನು ನೋಡ್ತಾ ಹೋದಾಗ ವೇದಗಳ ಅನುಸಾರವಾಗಿ ಈ ಧಾರ್ಮಿಕ ವಿಧಿವಿಧಾನಗಳು ಆಚರಣೆ ಮಾಡಬೇಕು. ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮನುಷ್ಯ ಮೋಕ್ಷವನ್ನು ಕಾಣಬೇಕಾದರೆ, ಪುಣ್ಯವನ್ನು ಸಂಪಾದನೆ ಮಾಡಬೇಕಾದರೆ ವೈದಿಕ ಧರ್ಮದ ವಿಧಿವಿಧಾನಗಳನ್ನು ಆಚರಣೆ ಮಾಡಿ ಬ್ರಾಹ್ಮಣರಿಗೆ ದಾನ ಮತ್ತು ದಕ್ಷಿಣೆಯನ್ನು ನೀಡಬೇಕು. ಹಾಗೆ ನೀಡಿದವನು ಪುಣ್ಯವನ್ನು ಸಂಪಾದನೆ ಮಾಡ್ತಾನೆ ಅನ್ನುವಂಥ ಮಿಥ್ಯವನ್ನು ಹರಡಲಾಗಿದೆ. ನಿಜವಾಗಲೂ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಒಳಿತ ಆಗುತ್ತದೆಯೇ ಅಂತ ನಮ್ಮನ್ನು ನಾವು ಪ್ರಶ್ನಿಸಿಕೊಂಡಾಗ, ಹಾಗೂ ನಮ್ಮ ನೆಲಮೂಲದ ವಿದ್ವಾಂಸರ, ಭೂಮಿ ಪುತ್ರರ ಒಂದು ಸಾಹಿತ್ಯವನ್ನ, ತತ್ವಗಳನ್ನ ಓದ್ತಾ ಹೋದಾಗ ನಿಜವಾಗಲೂ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಒಳಿತ ಆಗ್ತದೆಯೇ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಕ್ಕಂಥ ಸಂಗತಿ. ಇಲ್ಲಿ ಅನೇಕ ಸ್ಥಾಪಿತ ವೈದಿಕ ಮೌಲ್ಯಗಳು ಮತ್ತು ಮೌಢ್ಯಗಳು ಎಲ್ಲವೂ ಕೂಡ ಇದಾವೆ. ಸಾಮಾನ್ಯವಾಗಿ ಹಿರಣ್ಯಕಶಿಪುನನ್ನ ನಾವು ರಾಕ್ಷಸ ಅಂತ ಅಥವಾ ದಾನವ ಅಂತ ಹೀಗೆಲ್ಲ ವರ್ಣನೆ ಮಾಡ್ತೇವೆ. ಆತನ ಮಗ ಪ್ರಹ್ಲಾದನನ್ನ ಬಹಳ ದೊಡ್ಡ ಭಕ್ತ ಅಂತ, ಪುಣ್ಯ ಪುರುಷ ಅಂತ ಕೂಡ ಬಿಂಬಿಸ್ತೇವೆ. ಒಂದು ಕಡೆ ತಂದೆಯ ಮಾತನ್ನ ಕೇಳಬೇಕು, ಆತನಿಗೆ ಪಿತೃವಾಕ್ಯ ಪರಿಪಾಲಕ ಅನ್ನುವ ಒಂದು ಸ್ಥಾಪಿತ ಮೌಲ್ಯವನ್ನ ವಿಶೇಷಣದಿಂದ ಗುರುತಿಸ್ತೇವೆ. ಪ್ರಹ್ಲಾದ ತಂದೆಯ ಮಾತನ್ನು ಕೇಳದೇ ಇರುವ ಮಗ, ಆತನನ್ನು ಕೂಡ ಆರಾಧಿಸುವ ಮತ್ತು ತಂದೆಯ ಮಾತನ್ನ ಅವ ಅನ್ಯಾಯ ಮಾಡಿದ್ರೂ ಕೂಡ ಆತನ ಮಾತನ್ನ ಕೇಳತಕ್ಕಂಥವ, ಆತನನ್ನ ಪಿತೃವಾಕ್ಯ ಪರಿಪಾಲಕ ಅನ್ನುವಂಥ ಈ ದ್ವಂದ್ವಗಳು, ಈ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ನಾವು ಪುರಾಣಗಳ ಉದ್ದಕ್ಕೂ ನೋಡ್ತಾ ಹೋಗ್ತೇವೆ. ಈ ಪ್ರಹ್ಲಾದ ಇಂದ್ರ ಪದವಿಗೆ ಏರ್ಲಿಕ್ಕೆ ಹೋಗ್ತಾನೆ ತನ್ನ ಸಜ್ಜನ ನಡತೆಯಿಂದ. ಇಂದ್ರ ಅನ್ನೋದೊಂದು ಸ್ವರ್ಗದ ಅಧಿಪತಿಯ ಪದವಿ. ಆ ಪದವಿಗೆ ದೇವೇಂದ್ರ ಕೂತಿರ್ತಾನಲ್ಲ, ಆತನಿಗೆ ಪ್ರತಿಸ್ಪರ್ಧಿಯಾಗಿ ಪ್ರಹ್ಲಾದ ಇಂದ್ರ ಪದವಿಗೆ ಹೋಗುವ ಎಲ್ಲ ಅರ್ಹತೆಯನ್ನ ಪಡ್ಕೊಂಡಿರ್ತಾನೆ. ಆದರೆ ಇಂದ್ರ ನೋಡ್ರಿ ಪಾಪ, ಬ್ರಾಹ್ಮಣನ ವೇಷ ಧರಿಸಿಕೊಂಡು ಬಂದು ಪ್ರಹ್ಲಾದನಿಗೆ ಶೀಲವನ್ನ ದಾನ ಮಾಡ್ಲಿಕ್ಕೆ ಹೇಳ್ತಾನೆ. ಪ್ರಹ್ಲಾದನಿಗೆ ಗೊತ್ತಿರ್ತದೆ ಈ ಯಾವ ಶೀಲವನ್ನು ತಾನು ಇಡೀ ತನ್ನ ಜೀವಮಾನದಲ್ಲಿ ಕಾಯ್ಕೊಂಡು ಬಂದಿದ್ನೋ, ಆ ಎಲ್ಲ ಕಾರಣಗಳಿಗಾಗಿ ಆತ ಇಂದ್ರ ಪದವಿಗೆ ಅರ್ಹನಾಗಿದ್ದನೋ ಅಂತ ಒಂದು ಶೀಲವನ್ನ ಒಬ್ಬ ಬ್ರಾಹ್ಮಣ ಬಂದು ದಾನದ ರೂಪದಲ್ಲಿ ಕೇಳಿದಾಗ, ಕೊಟ್ರೆ ನಾನು ಇಂದ್ರ ಪದವಿಗೆ ಏರೋದಿಲ್ವಲ್ಲ ಅನ್ನುವ ವಿಷಯ ಗೊತ್ತಿದ್ದು ಕೂಡ ಆತ ತನ್ನ ಶೀಲವನ್ನ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ ಅನ್ನುವಂಥದ್ದು ಪುರಾಣದ ಕತೆ. ಹಾಗೆ ಮಾಡಿದಾಗ ಆತ ಇಂದ್ರ ಪದವಿಯನ್ನ ತಪ್ಪಿಸ್ಕೊಳ್ತಾನೆ. ಬ್ರಾಹ್ಮಣನಿಗೆ ದಾನ ಮಾಡಿದ್ರಿಂದ ಒಬ್ಬ ಸಜ್ಜನ ವ್ಯಕ್ತಿಯಾದ ಪ್ರಹ್ಲಾದನಿಗೆ ಸಿಕ್ಕ ಫಲ ಇದು ಅವರೇ ಬರೆದ ಪುರಾಣದಿಂದ ಉದಾಹರಿಸಿದಂಥದ್ದು. ಈ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ ಅಂತ. ಈ ಬಲಿಚಕ್ರವರ್ತಿ ವಿಷಯ ತಮಗೆಲ್ಲ ಗೊತ್ತಾಗಿದೆ. ಬಲಿಯ ಪ್ರಾಬಲ್ಯವನ್ನ ತಗ್ಗಿಸಲು ಅವನಿಗೆ ಮೋಸವನ್ನು ಮಾಡಲಾಗ್ತದೆ. ವಾಮನ ಅನ್ನುವ ಒಬ್ಬ ವ್ಯಕ್ತಿ ಬ್ರಾಹ್ಮಣ ವೇಷದಲ್ಲಿ ಬಂದು ಬಲಿಗೆ ಭೂಮಿಯನ್ನ ಕೇಳ್ತಾನೆ. ಆ ಭೂಮಿಯನ್ನ, ಆಕಾಶವನ್ನ ಎಲ್ಲವನ್ನ ದಾನ ಮಾಡದ ಮೇಲೆ ಬಲಿಯ ವಧೆ ಮಾಡಲಾಗ್ತದೆ. ಬ್ರಾಹ್ಮಣನಿಗೆ ದಾನ ಮಾಡಿ ಪ್ರಹ್ಲಾದನ ಮೊಮ್ಮಗ ಬಲಿ ಪಡೆದುಕೊಂಡ ಫಲ ಇದು. ಹೀಗೆ ನಾವು ಮಹಾಭಾರತವನ್ನು ಓದುವಾಗ ಖಾಂಡವವನ ಅದರ ಬೆಂಕಿಗೆ ಆಹುತಿ ಆಗ್ತಕ್ಕಂಥ ಪ್ರಸಂಗವನ್ನು ನೋಡ್ತೇವೆ. ಖಾಂಡವವನ ಅದರಲ್ಲಿ ಇರ್ತಕ್ಕಂಥ ನಿಷ್ಪಾಪಿ ಮರಗಿಡಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲವನ್ನ ಭಕ್ಷಿಸಲು ಅಗ್ನಿ ಬ್ರಾಹ್ಮಣ ವೇಷದಲ್ಲಿ ಕೃಷ್ಣಾರ್ಜುನರ ಸಹಾಯ ಬೇಡತಕ್ಕಂಥ ಸನ್ನಿವೇಶ. ಬ್ರಾಹ್ಮಣರ ವೇಷದಲ್ಲಿ ಬಂದ ಈ ಅಗ್ನಿ ಇಡೀ ಖಾಂಡವ ವನವನ್ನ, ಅಲ್ಲಿರುವ ನಿಷ್ಪಾಪಿ ಪ್ರಾಣಿ ಪಕ್ಷಿ ಮರಗಳನ್ನ ಹೇಗೆ ಬಲಿ ತಗೊಳ್ತು ಅನ್ನೋದು ಕೂಡ ನಾವು ವೈದಿಕ ಪುರಾಣಗಳಿಂದ ನೋಡಿದ್ದೇವೆ. ಇನ್ನು ಜಲಂಧರ ಒಂದು ಕಾಲ್ಪನಿಕ ಪಾತ್ರ. ಆತ ಬಹಳ ದೊಡ್ಡ ಶೂರ ವೀರ ಆಗಿರ್ತಾನೆ. ಆತನನ್ನ ಸೋಲಿಸೋದು ದೇವತೆಗಳಿಗೆ ಆಗೋದಿಲ್ಲ. ಆಗ ಆತನ ಸಾವು ಆತನ ಪತ್ನಿಯ ಶೀಲದಲ್ಲಿದೆ ಅಂತ ದೇವತೆಗಳಿಗೆ, ಮುಗ್ಧ ಜನರನ್ನ ವಂಚಿಸುವ ಒಂದು ಗುಂಪು, ಅದಕ್ಕೆ ದೇವತೆಗಳು ಅಂತ ಅವರು ಆರ್ಯರು ಕರಿತಿದ್ರು. ಸೊ ಈ ಜಲಂಧರ ಈತನ ಪ್ರಾಬಲ್ಯವನ್ನ ತಗ್ಗಿಸಲು, ಈತನ ಸಾವನ್ನ ಕಾಣಲು, ಆತನ ಸಾವು ಆತನ ಪತ್ನಿಯ ಶೀಲದಲ್ಲಿದೆ ಅನ್ನೋದು ಗೊತ್ತಾದ್ಮೇಲೆ ದೇವತೆಗಳಲ್ಲಿ ಒಬ್ಬ ಉತ್ಕೃಷ್ಟ ದೇವತೆ ಅಂತ ಹೇಳ್ಕೊಳ್ಳೋನು ಜಲಂಧರನ ವೇಷದಲ್ಲಿ ಬಂದು ಆತನ ಹೆಂಡತಿ ತುಳಸಿಯ ಶೀಲವನ್ನ ಹರಣ ಮಾಡ್ತಾನೆ. ಈ ಕಥೆಯನ್ನು ಕೂಡ ನಾವೆಲ್ಲ ಓದಿದ್ದೇವೆ.
ಅದಕ್ಕೆ ಬಸವಣ್ಣನವರು ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಏನೇನು ಫಲಗಳು ಸಿಗುತ್ತವೆ ಅನ್ನೋದು ತಮ್ಮ ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ತಾವೆಲ್ಲರೂ ಈ ವಚನವನ್ನು ಒಂದ್ಸಲ ಕೇಳಿಸ್ಕೊಳ್ಬೇಕು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವಧೆಯಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವಧೆಯಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ದಕ್ಷಂಗೆ ಕುರಿದಲೇ ಆಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಪರಶುರಾಮ ಸಮುದ್ರಕ್ಕೆ ಗುರಿಯಾದನು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ನಾಗಾರ್ಜುನನ ತಲೆ ಹೋಯಿತು. ದೇವ ಭಕ್ತನೆಂದು ನಂಬಿದ ಕಾರಣ ನಮ್ಮ ಕೂಡಲ ಸಂಗನ ಶರಣರು ಕೈಲಾಸ ವಾಸಿಗಳಾದರು. ಬಸವಣ್ಣವರು ಬಹಳ ಮಾರ್ಮಿಕವಾಗಿ ಇತಿಹಾಸ ಮತ್ತು ಪುರಾಣಗಳನ್ನು ತಗೊಂಡು ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಎಂಥ ಅನಾಹುತಗಳು ಈ ಜಗತ್ತಿನಲ್ಲಿ ಘಟಿಸಿವೆ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ತಮ್ಮ ವಚನದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಸನಾತನ ಬ್ರಾಹ್ಮಣ ಧರ್ಮ ಅನ್ನುವಂಥದ್ದೇನಿದೆ, ಇದು ಬ್ರಾಹ್ಮಣ ಪರಂಪರೆಯಲ್ಲಿ ವಿಜೃಂಭಿಸುವ ಮೌಲ್ಯಗಳ ಪ್ರತಿಪಾದನೆ. ಆ ಎಲ್ಲಾ ಸನಾತನ ಬ್ರಾಹ್ಮಣ ಧರ್ಮದ ವಿಜೃಂಭಿತ ಈ ಮೌಲ್ಯಗಳೇನಿದಾವೆ, ಸ್ಥಾಪಿತ ಮೌಲ್ಯಗಳು, ಇವು ವರ್ಣಾಶ್ರಮ ಧರ್ಮದ ರಕ್ಷಣೆಯ ತಂತ್ರಗಳು ಮತ್ತು ಹುನ್ನಾರಗಳು ಅಂತ ನಾವು ಹೇಳಲೇಬೇಕಾಗ್ತದೆ. ನಾವು ರಾಮಾಯಣ ಮತ್ತು ಮಹಾಭಾರತದ ಯುದ್ಧಗಳನ್ನು ನೋಡಿದ್ವಿ. ವಾಲಿಯನ್ನ ಮರಿಯಲ್ಲಿ ನಿಂತು ಕೊಲೆ ಮಾಡತಕ್ಕಂಥದ್ದು, ಹಾಗೆಯೇ ಯುದ್ಧ ನೀತಿಯನ್ನು ಧಿಕ್ಕರಿಸಿ ಅನೇಕ ಯುದ್ಧಗಳು ನಡೆದಿದ್ದು, ಕರ್ಣನನ್ನು ಸೋಲಿಸಲು ಆತನ ಕವಚವನ್ನ ದಾನವಾಗಿ ಪಡೆದಿದ್ದು, ಯುದ್ಧ ನೀತಿಯನ್ನ ಧಿಕ್ಕರಿಸ್ತಾ ಕತ್ತಲಾದ ಮೇಲೆ ಯುದ್ಧ ನಡೆಯೋದಿಲ್ಲ ಅನ್ನುವಾಗ ಸೂರ್ಯನಿಗೆ ಮರೆ ಮಾಡಿ ಕೃತಕ ಕತ್ತಲೆಯನ್ನು ಸೃಷ್ಟಿಸುವ ಮೂಲಕ ಯುದ್ಧದಲ್ಲಿ ಒಬ್ಬರನ್ನ ಸೋಲಿಸುವಂಥದ್ದು, ಕರ್ಣನ ರಥ ಭೂಮಿಯಲ್ಲಿ ಇಳಿಯುವ ಹಾಗೆ ಮಾಡುವಂಥದ್ದು, ಗುರಿಯನ್ನು ತಪ್ಪಿಸ್ತಕ್ಕಂಥದ್ದು, ಭೀಷ್ಮನ ಎದುರುಗಡೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಯುದ್ಧವನ್ನ ಗೆಲ್ಲತಕ್ಕಂಥದ್ದು, ಇವೆಲ್ಲ ಕುಟಿಲ ನೀತಿಗಳು ಸನಾತನ ಬ್ರಾಹ್ಮಣ ಧರ್ಮದ ಸ್ಥಾಪಿತ ಮೌಲ್ಯಗಳು ಮತ್ತು ವರ್ಣಾಶ್ರಮ ಧರ್ಮವನ್ನು ಗಟ್ಟಿಗೊಳಿಸುವ ಹುನ್ನಾರಗಳು ಮತ್ತು ತಂತ್ರಗಳು. ಈ ಇಡೀ ಧರ್ಮದ ಧಾರ್ಮಿಕ ಗ್ರಂಥಗಳಲ್ಲಿ ಒಬ್ಬ ಕ್ಷತ್ರಿಯ ಹಿಡಿಯಬಹುದಾದಂಥ ಅನೈತಿಕ ಮಾರ್ಗದ ಸಮರ್ಥನೆ ಇದೆಯೇ ಹೊರತು ಮತ್ಯಾವುದು ಅಲ್ಲ. ಹಾಗಾಗಿ ಕ್ಷತ್ರಿಯನೊಬ್ಬ ಹಿಡಿಯಬಹುದಾದ ಅನೈತಿಕ ಮಾರ್ಗದ ಸಮರ್ಥನೆಯೇ ಸನಾತನ ಧರ್ಮ ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಇಲ್ಲಿ ಈ ಕ್ಷತ್ರಿಯನಿಗೆ ಒಂದು ಕನಿಷ್ಠ ನೈತಿಕತೆಯ ಲವಲೇಶ ಕೂಡ ನಾವು ಇಡೀ ಸನಾತನ ಬ್ರಾಹ್ಮಣ ಧರ್ಮದ ಗ್ರಂಥಗಳಲ್ಲಿ ನೋಡೋದಕ್ಕೆ ಹೋದರೆ ಎಲ್ಲೂ ನಿಮಗೆ ಅವು ಸಿಗೋದೇ ಇಲ್ಲ. ಹಾಗಾಗಿ ಬ್ರಾಹ್ಮಣರೇ ಬರೆದ ಪುರಾಣಗಳನ್ನ ಆಧಾರವಾಗಿಟ್ಟುಕೊಂಡು ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಯಾರಿಗೆ ಶ್ರೇಯಸ್ಸಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ ಅತ್ಯಂತ ಹೆಚ್ಚು ಸಜ್ಜನರಿಗೆ ಬ್ರಾಹ್ಮಣರಿಗೆ ದಾನ ಮಾಡುವ ಮೂಲಕ ಅವರ ಮಾತು ಕೇಳುವ ಮೂಲಕ ಅನ್ಯಾಯ ಆಗಿದೆ ಅನ್ನೋದನ್ನು ಕೂಡ ನಾವು ಮನಗಾಣಬೇಕಾಗ್ತದೆ. ರಾವಣ ಆತ್ಮಲಿಂಗವನ್ನು ತಗೊಂಡು ಕೈಲಾಸದಿಂದ ವಾಪಸ್ಸು ಭೂಮಿಗೆ ಬರುವಾಗ ಆತನ ಆತ್ಮಲಿಂಗವನ್ನು ಕಿತ್ತುಕೊಳ್ಳುವ ಸಲುವಾಗಿ ದೇವತೆಗಳು ಮಾಡುವ ಷಡ್ಯಂತ್ರಗಳು, ಬ್ರಾಹ್ಮಣ ಬಾಲಕನ ವೇಷದಲ್ಲಿ ಗಣಪತಿ ಗಜಾನನ ಲಿಂಗವನ್ನ ಕೆಳಗೆ ಇಳಿಸಿ ಆತ್ಮಲಿಂಗ ರಾವಣನಿಗೆ ದಕ್ಕದ ಹಾಗೆ ಮಾಡದಂಥ ಈ ಮೋಸದ ವಂಚನೆಯ ಮಾತೇನಿದೆಯಲ್ಲ, ಇದು ಕೂಡ ಬ್ರಾಹ್ಮಣರಿಗೆ ನಂಬಿ ಆಗುವ ಅನಾಹುತಗಳಲ್ಲಿ ಬಹುಮುಖ್ಯವಾಗಿ ಬರತಕ್ಕಂಥ ಕತೆ. ಹೀಗೆ ಇಡೀ ಪುರಾಣಗಳನ್ನು ಅವಲೋಕಿಸಿದಾಗ ಅತ್ಯಂತ ಹೆಚ್ಚು ಸಜ್ಜನರಿಗೆ, ಸತ್ಪುರುಷರಿಗೆ, ಬ್ರಾಹ್ಮಣರಿಗೆ ದಾನ ಮಾಡುವ ಮೂಲಕ ಆದ ಆಘಾತಗಳು, ಅನ್ಯಾಯಗಳು ಮತ್ತು ಜೀವಘಾತಗಳು ನಾವು ನೋಡ್ತಾ ಹೋದಾಗ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪುಣ್ಯ ಬರ್ತದೆ ಅನ್ನುವ ಒಂದು ಮಿಥ್ಯ ಮೈಗಳ್ಳರು ಹರಡಿರುವ ಮಿಥ್ಯವೇ ಹೊರತು ಇದು ಪೂರ್ಣ ಸತ್ಯ ಅಲ್ಲ ಅನ್ನೋದು ನಮಗೆಲ್ಲ ತಿಳಿತದೆ. ಶರಣೋ ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.